ಅತ್ಯಂತ ಸುಲಭದಲ್ಲಿ ಮಾಡಿದ ಈ ಅಕ್ಕಿ ಶಾವಿಗೆ ಪಾಯಸ ತುಂಬ ರುಚಿಕರವಾಗಿದೆ. ನಮಸ್ತೆ, ಶರಧಿ ಪಾಕಗೃಹಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಶಾರದಾ ಹಾಲ್ತೋಟ, ಪುತ್ತೂರು. ಇವತ್ತು ನಾವು ಶರಧಿ ಪಾಕಗೃಹದಲ್ಲಿ ಒಂದು ರುಚಿಕರವಾಗಿ ಒಂದು ಪಾಯಸ ಮಾಡ್ತಾ ಇದ್ದೇವೆ. ಅಕ್ಕಿ ಶಾವಿಗೆ ಪಾಯಸ ಮಾಡ್ತಾ ಇದ್ದೇನೆ. ಇದು ಮಾಡೋದು ತುಂಬ ಸುಲಭ, ತುಂಬ ರುಚಿಕರ ಕೂಡ ಆಗಿದೆ. ಹಾಗಾದರೆ ನೋಡುವ, ಬನ್ನಿ ಶುರು ಮಾಡುವ. ಎಲ್ಲ ಸಾಮಗ್ರಿ ರೆಡಿ ಮಾಡಿ ಇಟ್ಟಿದ್ದೇವೆ. ಮುಖ್ಯವಾಗಿ ಬೇಕಾಗಿರೋದು ಇದು ಅಕ್ಕಿ ಶಾವಿಗೆ. ಒಂದು 100 ಗ್ರಾಮ್ ಆಗುವಷ್ಟು ತಗೊಂಡಿದ್ದೇನೆ. ಒಂದು 1/4 kg ಆಗುವಷ್ಟು ಸಕ್ಕರೆ. ನೋಡಿ ಮಿತ್ರರೇ, ಇದು MTR ರೈಸ್ ಸೇವೈ. ನಾನಿವತ್ತು ಉಪಯೋಗಿಸ್ತಾ ಇರೋದು ಇದನ್ನೇ. ಅಕ್ಕಿ ಶಾವಿಗೆ ಇಷ್ಟಕ್ಕೆ 1 ಲೀಟ್ರ್ ಹಾಲಾಗುವಷ್ಟು ಕುದಿಸಿಟ್ಟಿದ್ದೇನೆ, ನಂದಿನಿ ಹಾಲು. ಮಿತ್ರರೇ, ಈಗ ಅಡಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಪಾಯಸ ಒಂದು ದಪ್ಪ ತಳದ ಬಾಣಲೆ ತಗೊಂಡಿದ್ದೇನೆ. ಸ್ವಿಚ್ ಆನ್ ಮಾಡ್ತಾ ಇದ್ದೇನೆ. ನೋಡಿ, 1 ಸ್ಪೂನು ತುಪ್ಪ. ಅಕ್ಕಿ ಶಾವಿಗೆ ಫ್ರೈ ಮಾಡುವ. ಮಿತ್ರರೇ, ಈಗ ಒಂದು 5 ನಿಮಿಷ ಮೇಲಿಂದ ಫ್ರೈ ಮಾಡುವಾಗ ಗರಿ ಗರಿ ಆಗ್ತದೆ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತದೆ. ಮಧ್ಯೆ ಮಧ್ಯೆ ಸಂಡಿಗೆ ಥರ ಸ್ವಲ್ಪ ಬಿಳಿ ಬಿಳಿ ಪೀಸಸ್ ಕೂಡ ಬರ್ತಾ ಇದೆ. ಈಗ ಹಾಲು ಹಾಕುವ. ಮಿತ್ರರೇ, ಹಾಲಿಗೆ ನಾನು ಒಂದು 50 ml ಆಗುವಷ್ಟು, 1 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಕುದಿಸಿದ್ದೇನೆ. ಇನ್ನೀಗ 15 ನಿಮಿಷ ಅದು ಬಾಯ್ಲ್ ಆಗಬೇಕು ಪಾಯಸ. ಅವಾಗ ಅದು ಮಂದ ಆಗ್ತದೆ, ಸರಿ ಆಗ್ತದೆ. ಒಂದು 10 ಲವಂಗ ಹಾಕಬೇಕು, ಒಳ್ಳೆ ಪರಿಮಳ ಆಗ್ತದೆ ಪಾಯಸ. ಇನ್ನೊಂದು ಒಲೆಯಲ್ಲಿ ಈಗ ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಗೋಡಂಬಿ ಈಗ ಕೆಂಪಾಗುವಾಗ ಒಣ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿತ್ರರೇ, ನೋಡಿ, ಈಗ 15 ನಿಮಿಷ ಅಕ್ಕಿ ಶಾವಿಗೆ ಹಾಲಿನಲ್ಲಿ ಬೆಂದಿದೆ. ಈಗ ಸಕ್ಕರೆ ಹಾಕುವ. ಸಕ್ಕರೆ ಹಾಕಿದ ಮೇಲೆ ಪುನಃ 2 ನಿಮಿಷ ಕುದಿಸುವ. ಇನ್ನು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಏಲಕ್ಕಿ ಹಾಕಿದಲ್ಲಿಗೆ ಅಕ್ಕಿ ಶಾವಿಗೆ ಪಾಯಸ ರೆಡಿ. ಸ್ವಿಚ್ ಆಫ್ ಮಾಡ್ತಾ ಇದ್ದೇನೆ. ಈ ಪಾಯಸದಲ್ಲಿ ಲವಂಗದ ಸ್ಮೆಲ್ ಕೂಡ ಒಂದು ಒಳ್ಳೆ ಹೈಲೈಟ್ ಇದು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಪಾಯಸ ಮಂದಾಗ್ತದೆ, ದಪ್ಪ ಆಗ್ತದೆ. ಅತ್ಯಂತ ಸುಲಭದಲ್ಲಿ ಮಾಡಿದ ಈ ಅಕ್ಕಿ ಶಾವಿಗೆ ಪಾಯಸ ತುಂಬ ರುಚಿಕರವಾಗಿದೆ.